ನಾನಿವತ್ತು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಫಿಶ್ ತವಾ ಫ್ರೈ. ಇದು ಮಾಡೋದಕ್ಕೆ ತುಂಬ ಸುಲಭ ಹಾಗೂ ತುಂಬ ರುಚಿಯಾಗಿರುತ್ತೆ. ಜಾಸ್ತಿ ಎಣ್ಣೆ ಯೂಸ್ ಮಾಡ್ದಲೇ ಮಾಡ್ಕೊಳ್ಳೋ ಅಂಥ ಫಿಶ್ ಫ್ರೈ ಇದು. ಹೇಗೆ ಮಾಡೋದು ಅಂತ ಒಂದು ಸರಿ ನೋಡ್ಕೊಳ್ಳೋಣ ಬನ್ನಿ. ಹಾಗಾದರೆ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರಿಶ್ರಮ 555. ನಾನು ನಿಮ್ಮ ಲಕ್ಷ್ಮಿ. ಇಲ್ಲಿ ನಾನು ಒಂದು ತಟ್ಟೆಯಲ್ಲಿ ಕ್ಲೀನಾಗಿ ತೊಳೆದಿಟ್ಟಿರೋಂಥ 1 kg ಫಿಶ್ ತೊಗೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನಾವು ತೊಗೊಂಡಿರೋದು ಪಾಂಪ್ಲೆಟ್ ಫಿಶ್. ನೀವು ಯಾವ ಫಿಶ್ನ ತಿಂತೀರೋ ಆ ಮೀನನ್ನ ತೊಗೋಬೋದು. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲೆ. ಇವೆಲ್ಲವನ್ನು ಹಾಕಿದ ನಂತರ ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಆದ ನಂತರ ಸುಮಾರು ಒಂದು 5-10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಅಷ್ಟರಲ್ಲೇ ಇಲ್ಲೊಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಒಂದು 25-30 ಬೆಳ್ಳುಳ್ಳಿ ಹೆಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿ. ಇದ್ರ ಜೊತೆಗೆ ಖಾರಕ್ಕೆ ಬೇಕಾಗಿರೋ ಅಷ್ಟು ಅಂದರೆ 3 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 2 ಸ್ಪೂನಷ್ಟು ಸಾಸಿವೆ ಕಾಳು, ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನ್ ಧನಿಯಾ ಕಾಳು, 20 ಕರಿಮೆಣಸು, ಜೊತೆಗೆ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಈಗ ಮಿಕ್ಸಿ ಮಾಡ್ಕೊಳ್ಬೇಕು. ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು 5-6 ಸ್ಪೂನಷ್ಟು ನೀರನ್ನು ಬೆರೆಸ್ಕೊತಾ ಇದ್ದೀನಿ. ಇದನ್ನು ಒಂದು ಫೈನ್ ಪೇಸ್ಟ್ ಥರ ರುಬ್ಕೋಬೇಕಾಗತ್ತೆ. ಈಗ ನೋಡಿ, ರುಬ್ಬಿದ ನಂತರ ಈ ರೀತಿ ಆಗುತ್ತೆ. ಈಗ ನಾವು ಮೊದಲೇ ಕಲಸಿಟ್ಟಿರೋಂಥ ಮೀನಿಗೆ ಈ ಪೇಸ್ಟ್ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಕಡೆ ಬೆರೆಯೋ ಹಾಗೆ ಕೈಯಿಂದಲೇ ಕಲಿಸ್ಕೊಳ್ಳೋಣ. ನೋಡಿ, ಈ ರೀತಿ ಕಲಸಿದಾದ ನಂತರ ನಿಮಗೆ ಟೈಮ್ ಇದ್ದರೆ 1 ಅವರಷ್ಟು ನೆನೆಯೋದಕ್ಕೆ ಬಿಡಿ. ಇಲ್ಲ ನಮ್ಗೆ ಟೈಮ್ ಇಲ್ಲಪ್ಪ, ಅರ್ಜೆಂಟಾಗಿ ಮಾಡ್ಕೋಬೇಕು ಅನ್ನೋಂಗಿದ್ರೆ ಅಟ್ಲೀಸ್ಟ್ ಒಂದು 20 ನಿಮಿಷವರೆಗೂ ನೆನೆಯೋದಕ್ಕೆ ಇಡೋಣ. ಈಗ ನೋಡಿ, ಇದು ನೆಂದಾಗಿದೆ. ಇವಾಗ ಇದಕ್ಕೆ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆ ರಸ ಹಾಕಿ ಈ ರೀತಿ ಒಂದು ಸರಿ ಕಲಿಸ್ಕೊಳ್ಳೋಣ. ಇಲ್ಲಿ ಫಿಶ್ ಪೀಸಸ್ ಜಾಸ್ತಿ ಆಗಿದೆ, ಹಾಗಾಗಿ ಇನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾವು ತವ ಮೇಲೆ ಹಾಕೋಕ್ಕಿಂತ ಮುಂಚೆ ಒಂದು ಸಾರಿ ಈ ರೀತಿ ಮಸಾಲೆ ಕೋಟಿಂಗ್ ಎಲ್ಲ ಕಡೆ ಆಗಿರುತ್ತೆ ಚೆನ್ನಾಗಿ, ಆದ್ರೂ ಮಸಾಲೆಯಲ್ಲಿ ಒಂದು ಸಾರಿ ಉರುಳಿಸ್ಕೊಳ್ಳಿ. ಈಗ ಒಂದು ಕಡೆ ತವ ಬಿಸಿಗಿಟ್ಟಿದ್ದೀನಿ. ತವ ಮೇಲೆ 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಎಣ್ಣೆ ತುಂಬ ಕಡಿಮೆ ಯೂಸ್ ಮಾಡಿಕೊಂಡೆ ಫ್ರೈ ಮಾಡ್ಕೊಳ್ತಾ ಇರೋದು. ಅದರಿಂದ ಮನೇಲಿರೋರು ಎಲ್ಲರಿಗೂ ಇಷ್ಟವಾಗುತ್ತೆ. ಈಗ ನಾವು ಮೊದಲೇ ನೆನೆಸಿಟ್ಟಿರೋಂಥ ಫಿಶ್ನ ಒಂದೊಂದೇ ಆಗಿ ಈ ರೀತಿ ತವ ಮೇಲೆ ಎಷ್ಟಾಗುತ್ತೋ ಅಷ್ಟು ಫಿಶ್ ಪೀಸಸ್ನ ಜೋಡಿಸ್ಕೊಳ್ಳಿ. ಎಣ್ಣೆ ತುಂಬ ಚೆನ್ನಾಗಿ ಕಾದಿರೋದ್ರಿಂದ ಸಿಡಿಯೋ ಚಾನ್ಸಸ್ ಇರುತ್ತೆ, ಹುಷಾರಾಗಿರಿ. ಹಾಗೆ ಮೇಲಿಂದ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಈಗ ಇದನ್ನು ಒಂದು 3-4 ನಿಮಿಷ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಿ. ಅದಾದ ನಂತರ ನಿಧಾನವಾಗಿ ಈ ರೀತಿ ತಿರುಗಿಸ್ಕೊಳ್ಳಿ. ಈ ರೀತಿ ಎಲ್ಲನೂ ಒಂದು ಸೈಡ್ಗೆ ತಿರುಗಿಸ್ಕೊಳ್ಳಿ. ಈ ರೆಸಿಪಿನ ನೀವು ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಈಗ ನೋಡಿ, ಇದು ಒಳ್ಳೆ ಬಣ್ಣ ಬಂದಾಗಿದೆ. ಇದೇ ರೀತಿಯಲ್ಲೇ ಎಲ್ಲವನ್ನು ಕ್ಲೀನಾಗಿ ತಿರುಗಿಸ್ಕೊಳ್ಳೋಣ. ಈ ರೀತಿ ಮಾಡ್ಕೊಡೋದ್ರಿಂದ ಮನೇಲಿರೋ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ, ಎಲ್ಲ ಮೀನು ಪೀಸ್ಗಳು ಒಂದು ಕಡೆ ಪೂರ್ತಿಯಾಗಿ ಬೆಂದಾಗಿದೆ. ಈಗ ನಿಮ್ಗೆ ಬೇಕಿದ್ದರೆ 1 ಸ್ಪೂನಷ್ಟು ಎಣ್ಣೆ ಹಾಕೋಬೋದು. ಈ ರೀತಿ ಹಾಕಿದ ನಂತರ ಒಂದು ತಟ್ಟೆ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಮತ್ತೆ ಒಂದು 3 ನಿಮಿಷ ಬೇಯೋದಕ್ಕೆ ಬಿಡೋಣ. ಈಗ ನೋಡಿ, 3 ನಿಮಿಷ ಆದ ನಂತರ ಇನ್ನೊಂದು ಕಡೆ ಕೂಡ ಹಾಗೆಯೇ ತುಂಬ ಚೆನ್ನಾಗಿ ಬೆಂದಾಗಿರುತ್ತೆ. ಈ ರೀತಿ ನಾವು ಲೋ ಫ್ಲೇಮ್ ಇಟ್ಟು ಫಿಶ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಪೂರ್ತಿಯಾಗಿ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಈ ಫಿಶ್ ಫ್ರೈಗೆ ನಾವು ಎಲ್ಲೂ ಜಾಸ್ತಿ ಮಸಾಲನೇ ಹಾಕಿಲ್ಲ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ತುಂಬ ಕಡಿಮೆ ಮಸಾಲೆ ಹಾಕಿ ಮಾಡ್ಕೊಳ್ತಿರೋ ಅಂಥ ಫಿಶ್ ಫ್ರೈ. ಈಗ ಇದು ನೀವೇ ನೋಡ್ತಿರ್ಬೋದು, 2 ಕಡೆ ತುಂಬ ಚೆನ್ನಾಗಿ ಬೆಂದಾಗಿದೆ. ಈಗ ಎಷ್ಟೋ ರುಚಿಯಾದ ಫಿಶ್ ತವಾ ಫ್ರೈ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನಮ್ಮ ಫಿಶ್ ತವಾ ಫ್ರೈ ರೆಡಿ ಟು ಸರ್ವ್, ರೆಡಿ ಟು ಈಟ್. ಇದಾಗಿತ್ತು ಇವತ್ತಿನ ರೆಸಿಪಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.